ನಮಸ್ಕಾರ ಸ್ನೇಹಿತರೆ, ಮತ್ತೆ ನಾನು ನಿಮ್ಮನ್ನು ಈ ದಿನ ಹಿಂಡು ಮನೆಯ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ದಿನ ಒಂದು ಡ್ರೈ ಫ್ರೂಟನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದು ಮಲಬಾರ್ ಚೆಸ್ಟ್ನಟ್ ಅಂತ ಒಂದು ವಿಧವಾದ ಡ್ರೈ ಫ್ರೂಟ್. ಇದು ಈಗ ಇದನ್ನ ಕೊಯ್ಲಿಕ್ಕೆ ನಾನು ಮೇಲೆ ಹೋಗ್ತಾ ಇದ್ದೇನೆ. ನೋಡಿ, ಇದು ಭಾಳ ಸ್ವಲ್ಪ ಮೇಲಿದೆ ಈಗ ಹಣ್ಣು. ನೋಡಿ, ಮಲಬಾರ್ ಚೆಸ್ಟ್ನಟ್ ಅನ್ನೋದು ಇದಕ್ಕೆ ಆಫ್ರಿಕನ್ ಪಿಸ್ತಾ ಅಂತಲೂ ಕರೀತಾರೆ ಇದಕ್ಕೆ. ನೋಡಿ, ಇದು ಮೇಲ್ಗಡೆ ಇನ್ನೊಂದು ಕಾಯಿ ಇದೆ, ಅಲ್ಲಿ ಮೇಲ್ಗಡೆ ಎಲ್ಲ ಇದೆ. ಈಗ ಒಂದನ್ನು ಕೊಯ್ದಿದ್ದೇನೆ. ಈಗ ಇದನ್ನೊಂದು ಮೇಲ್ಗಡೆ ಇತ್ತು, ಹತ್ತಿ ಕೊಯ್ದಿದ್ದೇನೆ. ಇದು ಬಲ್ತಿದೆ. ಇದು ಬಲ್ತ್ ಮೇಲೆ ಇದು ಓಪನ್ ಆಗ್ತದೆ. ಓಪನ್ ಆದರೆ ನಮ್ಗೆ ಸಿಗೋದಿಲ್ಲ, ಇದು ಸಿಡಿದು ಹೋಗ್ತದೆ ಬೀಜಗಳು. ಒಂದು ಕಾಯಲ್ಲಿ ಸುಮಾರು ಒಂದು 20-30 ಬೀಜಗಳಿರ್ತದೆ. ನಿಮಗೆ ಈ ಕಾಯಿಯನ್ನು ಒಡೆದು ತೋರಿಸ್ತೇನೆ. ಈಗ ಇದು ಚೆನ್ನಾಗಿ ಬಲ್ತಿದೆ. ಈಗ ತೋರಿಸ್ತೇನೆ. ಈಗ ನೋಡಿದ್ದ ಕಾಯನ್ನು ಈಗ ಒಡೆದು ತೋರಿಸ್ತಾ ಇದ್ದೇನೆ. ಈಗ ಭಾಳ ಗಟ್ಟಿಯಾದ ಇದು. ನೋಡಿ, ಇದೇ ಬೀಜಗಳು ಇದ್ರದ್ದು. ಈ ರೀತಿ ಕೋಕೋ ಬೀಜಗಳಿದ್ದಂಗೆ ಇರ್ತದೆ. ಈ ಬೀಜಗಳನ್ನು ಹುರಿದು ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಇದು ತಿನ್ನೋದು. ಒಳಗಡೆ ಡ್ರೈ ಫ್ರೂಟು ಭಾಳ ಚೆನ್ನಾಗಿರ್ತದೆ. ಇದು ಬಾದಾಮ್ ಪಿಸ್ತಾ ತಿನ್ನಂಗೆ ಆಗ್ತದೆ. ಇದು ಒಂದು ಕಾಯಲ್ಲಿ ಸುಮಾರು ಒಂದು 25-30 ಬೀಜಗಳಿರ್ತದೆ. ನೋಡಿ, ಇದನ್ನು ಹಸಿದನ್ನು ಸಹ ತಿನ್ಬೋದು ನಾವು. ಅದು ಸ್ವಲ್ಪ ಉಪ್ಪು ಹಾಕಿ ತಿಂದರೆ ಟೇಸ್ಟ್ ಜಾಸ್ತಿ. ನೋಡಿ, ಭಾಳ ಗಟ್ಟಿಯಾಗಿದೆ, ಓಡಿಂದ ಬಿಡ್ತಾ ಇಲ್ಲ. ಇದು ಒಣಗಿ ಒಡಿತದೆ, ಆವಾಗ ನಮಗೆ ಈ ಬೀಜಗಳು ಸಿಗೋದಿಲ್ಲ, ಹಾರಿ ಹೋಗ್ಬಿಡ್ತದೆ. ಅದನ್ನು ಹುಡ್ಕೋದೇ ಭಾಳ ಕಷ್ಟದ ಕೆಲಸ. ನೋಡಿ, ಬೀಜಗಳು ಹೀಗಿದೆ. ಇದನ್ನು ನಾವು ಬೋನ್ಸಾಯಿಗೂ ಬೆಳೆಸ್ಬೋದು. ಕಟ್ ಮಾಡಿದರೆ ಇದು ಬೋನ್ಸಾಯಿ ಆಗ್ತದೆ. ಇದು ಪೂರ್ತಿ ಬೆಳೆದ್ರೆ ಈ ಮೇಲ್ಗಡೆ ಇದೆಲ್ಲ ಕಪ್ಪು ಆಗ್ತದೆ. ಇದು ಆವಾಗ ಚೆನ್ನಾಗಿ ಬೆಳೆದಿದೆ ಅಂತ. ಆವಾಗ ನಾವು ಇದನ್ನು ಬೀಜಕ್ಕೂ ಸಹ ಉಪಯೋಗಿಸ್ಬೋದು. ಇದನ್ನು ಗೂಟಿಯಿಂದನೂ ಅಭಿವೃದ್ಧಿ ಮಾಡ್ಬೋದು, ಬೀಜದಿಂದನೂ ಅಭಿವೃದ್ಧಿ ಮಾಡ್ಬೋದು ಗಿಡಗಳನ್ನು. ಇದು ನೋಡಿ, ಒಳಗಡೆಯ ರಚನೆ ಇದು. ನೀವುಗಳು ಸಹ ಇದನ್ನು ಹಾಕಿ ಬೆಳೆಸಿ ತಿನ್ಬೋದು. ಇದ್ರ ಗಿಡಗಳು ಸಹ ಬೇಕಾದರೆ ನನ್ನ ಹತ್ರ ಸಿಗ್ತದೆ, ಬೇಕಾದರೂ ಸಂಪರ್ಕ ಮಾಡಿ. ಇಲ್ಲಿಯವರೆಗೆ ನೋಡಿದಂಥ ತಮಗೆಲ್ಲ ಧನ್ಯವಾದ. ಮತ್ತೆ ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.